ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಕನ್ನಡ ವ್ಲಾಗ್ಸ್. ನೈಟು ಬಂದಿದ್ದೆ 10:30 ಆಗಿತ್ತು. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ಲ, ಸೊ ಹಾಗೆ ಊಟ ಮಾಡಿ ಡ್ರೆಸ್ ಚೇಂಜು ಮಾಡ್ದಂಗೆ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿತ್ತು, 9 ಗಂಟೆ ಆಗಿತ್ತು. ತಿಂಡಿ ಎಲ್ಲ ಮಾಡಿದರು, ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ನನ್ನ ಫೇಸ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ನನಗಂತೂ ನೆನ್ನೆ ಫುಲ್ ಡೇ ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಊಟ ಮಾಡಿ ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಬಾಡಿ ಪೇನ್ ಬೇರೆ ಇತ್ತು. ನಮ್ಮಮ್ಮ ಆಲ್ರೆಡಿ ಎದ್ದು ತಿಂಡಿ ಎಲ್ಲ ಮಾಡಿದರು. ನಾನು ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ತಿಂಡಿ ಮುಗಿಸ್ಕೊಂಡಾದ್ಮೇಲೆ ನಮ್ಮಮ್ಮ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ರು. ನಾನು ಸಂಜೆ ನಮ್ಮ ಅಣ್ಣಗೆ ಏನಾದರೂ ಸ್ನ್ಯಾಕ್ಸಿಗೆ ಮಾಡೋಣ ಅಂತ ಉದ್ದಿನಬೇಳೆ ನೆನೆಸ್ದೆ, ಉದ್ದಿನ ವಡೆ ಮಾಡ್ಕೊಡೋಣ ಅಂತ. ನಮ್ಮಮ್ಮ ಸೊಪ್ಪು ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದರು. ನಾನು ಒಂದು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ರೆಡಿ ಮಾಡಿಕೊಂಡು ಮುದ್ದೆ ತಿರುದೆ. ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ನಾರ್ಮಲಾಗಿ ಮುದ್ದೆನ ಸೌಟಲ್ಲೇ ತಿರುತ್ತೀನಿ, ನನಗೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ. ನನಗೆ ನಾರ್ಮಲಾಗಿ ನಮ್ಮ ಊರಿಗೆ ಹೋದರೆ ಏನಾಗುತ್ತೆ ಅಂದರೆ, ನನಗೆ ಅಲ್ಲಿನ ಸ್ಲ್ಯಾಂಗ್ ಬರುತ್ತೆ, ಕುಂದಾಪುರ ಕನ್ನಡ ಸ್ಲ್ಯಾಂಗಲ್ಲೇ ನಾನು ನಾರ್ಮಲಾಗಿ ಮಾತಾಡೋದು. ಇಲ್ಲಿದ್ದಾಗ ನನಗೆ ಆ ಸ್ಲ್ಯಾಂಗು ಎಷ್ಟು ಟ್ರೈ ಮಾಡಿದ್ರೂ ನಮಗೆ ಕಂಫರ್ಟೇಬಲಾಗಿ ಮಾತಾಡೋಕ್ಕೆ ಆಗೋಲ್ಲ. ಈ ಕಡೆ ಕನ್ನಡದಲ್ಲೇ ಮಾತಾಡ್ತೀನಿ, ಬಟ್ ಅಲ್ಲಿಗೆ ಹೋದಾಗ ಆಟೋಮೆಟಿಕ್ಕಾಗಿ ನಾನು ಆ ಸ್ಲ್ಯಾಂಗಲ್ಲೇ ಮಾತಾಡ್ತೀನಿ. ಈವನ್ ನಮ್ಮ ಯಜಮಾನ್ರು ಫೋನ್ ಮಾಡಿದಾಗಲೂ ಕೂಡ ನನಗೆ ತುಂಬ ಕಷ್ಟಪಟ್ಟು ನಾನು ಈ ಕಡೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಅದು ನಂಗೆ ಒಬ್ಬಳಿಗೆ ಆ ಥರನೋ ಎಲ್ರಿಗೂ ಹಂಗೋ ಗೊತ್ತಿಲ್ಲ. ಇವನಿದ್ದಾನಲ್ಲ ಈ ಹುಡುಗ ಸಿಕ್ಕಾಪಟ್ಟೆ ತರಲೆ. ಆಲ್ಮೋಸ್ಟ್ ನಂಗೆ ಅಲ್ಲಿದ್ದಾಗ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದವನೇ. ಕೊನೆಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡು ಎಲ್ಲರೂ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಅತ್ತಿಗೆಯವ್ರ ಅಮ್ಮ ಕೂಡ ಬಂದಿದ್ದರು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಅಂತ. ನಮ್ಮಮ್ಮ ಇಲ್ಲಿಗೆ ಬಂದಿದ್ರಲ್ಲ, ಸೊ ಹಾಗಾಗಿ ನಮ್ಮ ಅತ್ತಿಗೆಯವ್ರ ಅಮ್ಮ ಅಲ್ಲಿಗೆ ನಮ್ಮ ಮನೆಗೆ ಬಂದಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ತುಂಬ ಟೈಮ್ ಆದಮೇಲೆ ಮೀಟ್ ಮಾಡ್ತಾಯಿದ್ರಲ್ಲ, ಸೊ ಹಾಗಾಗಿ ಅವ್ರ ಊರಿನ ವಿಚಾರಗಳು ಅವೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೂತಿದ್ವಿ. ಆಮೇಲೆ ನಮ್ಮಮ್ಮ ಎಲ್ಲ ಬಟ್ಟೆ ಒಗೆಯೋಕ್ಕೆ ಅಂತ ಹೋದರು. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ನಮ್ಮ ಊರಲ್ಲಿ. ಹೇಗೆ ಅಂದರೆ ಮಳೆ ಸ್ಟಾರ್ಟ್ ಆದರೆ ಮುಗಿಯೋದೇ ಇಲ್ಲ, ಅಷ್ಟು ಮಳೆ. ನೀವು ಯಾವಾಗ ನೋಡಿದ್ರೂ ಮಳೆ 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 ಮಳೆ. ಯಪ್ಪ, ಆಚೆಗಡೆ ಹೋಗೋದಕ್ಕೇ ಬೇಜಾರಾಗ್ಬಿಡುತ್ತೆ, ಅಷ್ಟು ಮಳೆ. ಈ ಹುಡ್ಗಂಗೆ ಯಾರೂ ಹೇಳಿಲ್ಲ, ಅವನೇ ಅವ್ರು ಮಳೇಲಿ ನಿಂತ್ಕೊಂಡು ಬಟ್ಟೆ ಒಗಿತಿದ್ದಾರೆ ಅಂತ ಹೇಳಿ ಹೋಗಿ ಛತ್ರಿ ಹಿಡ್ಕೊಂಡು ಅವನು ಒದ್ದೆ ಆಗ್ತಾಯಿದ್ರು ಕೂಡ ಅವ್ರಿಗೆ ಛತ್ರಿ ಹಿಡಿತಾ ಇದ್ದ. ಅದಾದಮೇಲೆ ನಾನು ನಮ್ಮ ಅತ್ತಿಗೆಗೆ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಡೋಣ ಅಂತ ಹಣ್ಣು ರೆಡಿ ಮಾಡ್ತಾಯಿದ್ದೆ. ನಾನು ನಮ್ಮ ಅಪ್ಪ ಊರಿಂದ ಬಂದಾಗ ಒಂದಿಷ್ಟು ಫ್ರೂಟ್ಸ್ ಎಲ್ಲ ಕೊಟ್ಕೊಳ್ಸಿದ್ನಲ್ಲ, ಅದೆಲ್ಲ ಹಾಗೆ ಇತ್ತು, ಅವರು ಏನೂ ಜಾಸ್ತಿ ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಅಟ್ಲೀಸ್ಟ್ ಜ್ಯೂಸ್ ಆದರೂ ಮಾಡಿಕೊಟ್ರೆ ಕುಡಿತಾರೆ ಅಂತ ಹೇಳಿ ಕಿವಿ ತಗೊಂಡು ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ನಾನಿಲ್ಲಿ ಒಂದು ಜ್ಯೂಸ್ಗೆ ಒಂದು ಕಿವಿ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ದೊಡ್ಡದಾಗಿತ್ತು ಅಂತ. ಅದರದ್ದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಹೆರ್ಕೊಬೇಕು. ಅದಾದಮೇಲೆ ಅದನ್ನು ಒಂದು 4 ಪೀಸ್ ಚಾಪ್ ಮಾಡಿಕೊಂಡು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಗ್ಲಾಸು ನೀರು, ತಿಕ್ಕಾಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಬೋದು. ಅವ್ರು 2 ಹಣ್ಣು ಕೂಡ ಹಾಕ್ಕೊಬೋದು. ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು, ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ಲ, ಸೊ ಹಾಗಾಗಿ ಚೆನ್ನಾಗಿರುತ್ತೆ. ಶುಗರು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಶುಗರ್ ಜಾಸ್ತಿ ಬೇಡ ಅನ್ನೋ ವಿಷಯಕ್ಕೆ. ಶುಗರ್ ನಾರ್ಮಲಾಗಿ ಅವಾಯ್ಡ್ ಮಾಡ್ತೀನಿ, ಬಟ್ ಅವರು ನಮ್ಮ ಅತ್ತಿಗೆ ಕುಡಿಯೋಲ್ಲ ಶುಗರ್ಲೆಸ್ಸು, ಸೊ ಹಾಗಾಗಿ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ರಾ ಫ್ರೂಟ್ಸು ತಿನ್ನೋದಕ್ಕಾಗಲ್ಲ ಅಂದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ನಮ್ಮ ಯಜಮಾನರು ಯಾವಾಗಲೂ ಒಂದು ಮಾತು ಹೇಳ್ತಾನೆ ಇರ್ತಾರೆ, ಹೆಲ್ತ್ಗೆ ಒಳ್ಳೆಯದು ಅನ್ನೋ ಪದಾರ್ಥ ಎಷ್ಟೇ ಕಹಿ ಇದ್ದರೂ ಕೂಡ ತಿನ್ನಬೇಕು. ಹೆಲ್ತ್ ವಿಷಯದಲ್ಲಿ ಯಾವತ್ತೂ ಟೇಸ್ಟ್ ನೋಡಬಾರ್ದು. ಹೆಲ್ದಿ ಅನಿಸಿರೋದನ್ನು ಸುಮ್ಮನೆ ಕಣ್ಮುಚ್ಕೊಂಡು ಫೀಲ್ ಮಾಡ್ದಂಗೆ ತಿನ್ಬಿಡಬೇಕು ಅಂತ ಹೇಳ್ತಿರ್ತಾರೆ. ಅದು ಒಳ್ಳೆಯದೇ, ಬಟ್ ನಾನು ಅಷ್ಟೊಂದು ಕೇಳಲ್ಲ. ನನಗೆ ಕಹಿಯಾಗಿದ್ದರೆ ಅದೆಲ್ಲ ನಂಗೆ ತಿನ್ನೋದಕ್ಕಾಗಲ್ಲ. ಹೆಲ್ತಿ ಆದ್ರೂ ಕೂಡ ಅದನ್ನು ಕೂಡ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನಮ್ಮ ಅತ್ತಿಗೆಗೆ ಜ್ಯೂಸ್ ತಗೊಂಡು ಹೋಗಿ ಕೊಟ್ಟೆ. ಅವರು ರೂಮಲ್ಲಿ ಮಲಗಿದ್ರು, ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋದೆ ಅಂತ ಫುಲ್ ನಾಚ್ಕೊತಾ ಇದ್ರು ಅವರು. ನಮ್ಮಣ್ಣ ಏನಾಗಲ್ಲ ಅಯ್ಯ ವೀಡಿಯೋ ಅಲ್ವಾ, ಏನು ಪರವಾಗಿಲ್ಲ ಅಂತ ನಮ್ಮಣ್ಣ ಫುಲ್ ಎನ್ಕರೇಜ್ ಮಾಡ್ತಾ ಇದ್ದ. ಹಾಗೆ ಜ್ಯೂಸ್ ಕುಡಿತಾ ಇದ್ದರು. ಅದ್ರ ಜೊತೆ ನಾನು ನಮ್ಮಣ್ಣ ಇಬ್ಬರು ಇಷ್ಟು ಉದ್ದ ಉಪದೇಶ ಮಾಡ್ತಾ ಇದ್ವಿ, ಯಾಕೆಂದರೆ ಅವರು ನಾರ್ಮಲಾಗಿ ಫ್ರೂಟ್ಸ್ ಎಲ್ಲ ತುಂಬ ಕಡಿಮೆ ತಿಂತಾರೆ. ಸೊ ಅದಕ್ಕೇ ಸ್ವಲ್ಪ ಜಾಸ್ತಿ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ಮುಗಿಸ್ಕೊಂಡು ನಾನು ಸಾಕು ಅಕ್ಕ ಅಂತ ಇದ್ದಾರೆ, ಕರೆಯೋದು ಸಾಕು ಅಕ್ಕ ಅಂತ ಆದರೂ ಕೂಡ
ನಮಗೆ ಒಂಥರ ಫ್ರೆಂಡ್ ಥರ. ಆಲ್ಮೋಸ್ಟ್ ಎಲ್ಲನೂ ಶೇರ್ ಮಾಡ್ಕೋತೀನಿ ನಾನಂತೂ ಅವ್ರ ಹತ್ರ. ಅವರು ಬ್ಲೌಸ್ಗಳನ್ನ ಕೂಡ ಸ್ಟಿಚ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ನಾನು ಇಲ್ಲೆಲ್ಲೂ ಸ್ಟಿಚ್ ಮಾಡಿಸೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ನಾನು ಪರ್ಚೇಸ್ ಮಾಡಿರೋ ಸೀರೆನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡು ನಾನು ನಮ್ಮ ಊರಿಗೆ ಯಾವಾಗ ಹೋಗ್ತೀನೋ ಆವಾಗ ಅವ್ರಿಗೆ ಕೊಟ್ಬಿಡ್ತೀನಿ. ನಾನು ಇಷ್ಟು ದಿನ ಇರ್ತೀನಿ, ನಂಗೆ ಇಷ್ಟು ಬ್ಲೌಸ್ ಫಿನಿಷ್ ಮಾಡಬೇಕು ಅಂತ. ಅವ್ರಿಗೆ ಯಾವ ಡಿಸೈನ್ ಕೊಟ್ಟರು ಮಾಡಿಕೊಟ್ಬಿಡ್ತಾರೆ. ಆಮೇಲೆ ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಾನು ತಲೆ ಕೆಡ್ಸ್ಕೊಳಲ್ಲ. ಹಾಗಾಗಿ ಅವರು ಫ್ರೀ ಮೈಂಡೆಡ್ ಮಾಡ್ತಾರೆ. ಬಟ್ ಎಲ್ಲೂ ಒಳ್ಳೆ ಕರೆಕ್ಷನ್ ಇರಲ್ಲ, ಸೂಪರಾಗಿ ಮಾಡ್ತಾರೆ ಅವ್ರ ಕೆಲಸ. ನನಗೆ ಸ್ಟಿಚಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದಿದ್ದೆ ಅವ್ರನ್ನ ನೋಡಿ, ಅವ್ರ ಸ್ಟಿಚಿಂಗ್ ನೋಡಿ ಎಷ್ಟು ನೀಟಾಗಿ ಫಿಟ್ಟಿಂಗ್ ಎಲ್ಲ ಕೂರುತ್ತೆ ಗೊತ್ತಾ. ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಸ್ಟಿಚಿಂಗು. ಸೊ ಅಲ್ಲಿಗೆ ಹೋದರೆ ಸಾಕೋಕ್ಕ, ನಾವು ಬಂದಾಗೆಲ್ಲ ನಮಗೆ ಅಂತ ಟೀ ಮಾಡಿಕೊಡ್ತಾರೆ. ಆಮೇಲೆ ಅದ್ರ ಜೊತೆ ಏನಾದರೂ ಸ್ನ್ಯಾಕ್ಸ್ ಫಿಕ್ಸು. ನನ್ನ ಫ್ರೆಂಡ್ ಒಬ್ಬಳು ಮಿಸ್ ಆಗಿದ್ಲು, ಅದಾದಮೇಲೆ ಅವಳು ನೆಕ್ಸ್ಟ್ ಒಂದು 2-3 ದಿನಕ್ಕೆಲ್ಲ ಅವಳು ಜಾಯ್ನ್ ಆದಳು. ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು. ಬಿಸಿ ಬಿಸಿ ಟೀ ಮಾಡಿಕೊಟ್ರು, ಅದ್ರ ಜೊತೆ ತಿನ್ನೋದಕ್ಕೆ ಸ್ನ್ಯಾಕ್ ಮಾಡಿಕೊಟ್ರು. ತಿಂದ್ಕೊಂಡ್ವಿ, ಹಂಗೆ ಮಾತಾಡ್ತಾಯಿದ್ವಿ, ಎಲ್ಲ ಕತೆ ಎಲ್ಲ ಮಾತಾಡ್ತಾಯಿದ್ವಿ. ಅದೇ ಟೈಮ್ಗೆ ನಮ್ಮ ಅಣ್ಣ ಕೂಡ ಫೋನ್ ಮಾಡ್ದೆ, ಸಂಜೆ ಆಗಿತ್ತಲ್ಲ. ನಾನು ಸಂಜೆಗೆ ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದಿದ್ದೆ. ಸೊ ಹಾಗಾಗಿ ನೆನೆಸ್ಕೊಂಡು ಫೋನ್ ಮಾಡಿದೆ, ಯಾವಾಗ ಮಾಡಿಕೊಡ್ತೀಯ ಬಾ ಬೇಗ ಅಂತ. ಸೊ ಅಲ್ಲಿಂದ ಬಂದು ನಾನು ಉದ್ದಿನ ವಡೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಸಿಂಪಲ್ ಆಗಿರುತ್ತೆ, ಅದೇನು ಜಾಸ್ತಿ ದೊಡ್ಡ ಪ್ರೊಸೀಜರ್ ಏನಿಲ್ಲ. ಬೆಳಿಗ್ಗೆ ಉದ್ದಿನ ಬೇಳೆ ನೆನೆಸಿದ್ನಲ್ಲ, ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೇ ಒಂದು ಸ್ವಲ್ಪ ಶುಂಠಿ ಹಾಕ್ಕೋಬೇಕು, ನೈಸ್ ಪೇಸ್ಟ್ ಮಾಡ್ಕೋಬೇಕು. ಆದರೆ ತುಂಬ ನೀರಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು, ಇಲ್ಲಾಂದರೆ ಶೇಪ್ ಬರಲ್ಲ. ಅದು ರುಬ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು ಅಂತ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಶೇಪ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಬಿಟ್ಟು ಎರಡು ಕಡೆಯೂ ನೀಟಾಗಿ ಬ್ರೌನ್ ಕಲರ್ ಆಗಿ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಅಣ್ಣ ಅಂತೂ ಫುಲ್ಲು ಫಿದಾ ಆಗಿಬಿಟ್ಟ, ಸಖತ್ತಾಗಿದೆ ಅಂತ. ನಮ್ಮ ಅಣ್ಣಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಮುಂಚೆ ಎಲ್ಲ ನಾನು ಏನಾದರೂ ಯೂಟ್ಯೂಬ್ ಅದು ಇದು ಎಲ್ಲ ನೋಡಿಕೊಂಡು ಏನಾದರೂ ವೆರೈಟಿ ಐಟಮ್ಸ್ ಎಲ್ಲ ಮಾಡ್ತಿದ್ದೆ. ನನಗೆ ಮೊದಲಿಂದನೂ ಒಂಥರ ಹಾಗೆ, ನನಗೆ ರೆಗ್ಯುಲರ್ ಅನ್ನ ಸಾಂಬಾರು ಮಾಡೋದಕ್ಕಿಂತ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ಇವನ್ ನಾನು ಕಲ್ತಿರೋದು ಕೂಡ ನಾರ್ಮಲ್ ಅನ್ನ ಸಾಂಬಾರಿಂದ ಕಲ್ತಿಲ್ಲ ಅಡುಗೆನ, ಸ್ಪೆಷಲ್ ಐಟಮಿಂದನೇ ಸ್ಟಾರ್ಟ್ ಮಾಡಿದ್ದು. ಆವಾಗೆಲ್ಲ ಟಿ ವಿಲಿ ಎಲ್ಲ ರೆಸಿಪಿ ಬರ್ತಾಯಿತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ಅದನ್ನು ಮಾಡ್ತಾಯಿದ್ದೆ. ಇವಾಗ ಅವನಿಗೆ ಹೆಂಗಾಗಿದೆ ಅಂದರೆ, ಅಲ್ಲಿ ನಾರ್ಮಲಾಗಿ ನಮ್ಮಮ್ಮ ಅನ್ನ ಸಾಂಬಾರು ಮಾಡಿಕೊಡ್ತಾರೆ, ಏನು ಅಷ್ಟೊಂದು ಸ್ಪೆಷಲ್ ಜಾಸ್ತಿ ಮಾಡಲ್ಲ. ಸೊ ಹಾಗಾಗಿ ನಾನಿಲ್ಲಿ ನಮ್ಮ ಯಜಮಾನ್ರಿಗೆ ಏನಾದರೂ ಸ್ಪೆಷಲ್ ಐಟಮ್ ಮಾಡಿಕೊಟ್ಟಾಗೆಲ್ಲ ಅವನಿಗೆ ಬೇಜಾರಾಗುತ್ತೆ. ಇಲ್ಲೇ ಇದ್ದಿದ್ರೆ ನನ್ನ ತಂಗಿ ನನಗೂ ಮಾಡಿಕೊಡ್ತಾ ಇದ್ಲು ಅಂತ. ಸೊ ನಾನು ಅಲ್ಲಿಗೆ ಹೋದಾಗೆಲ್ಲ ಅವ್ನಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ತಿಂತಾನೆ. ನನಗೂ ತಿನ್ನೋದಿದ್ದರೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಯಾರಿಗೇ ಆಗಲಿ. ಸೊ ಇದಾಗಿತ್ತು ನಾನು ಇವತ್ತಿನ ದಿನ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.